ನಾನೊಂದ್ ಕೇಳ್ತೀನಿ, ನೀವ್ ತಪ್ಪು ತಿಳ್ಕೊಳಲ್ಲ ತಾನೆ? ಅಲ್ಲ, ಸಚ್ಚಿದಾನಂದ ಅಂತ ಅಷ್ಟೊಳ್ಳೆ ಹೆಸರಿರ್ಬೇಕಾದ್ರೆ ಎಲ್ಲರೂ ನಿಮ್ಮನ್ನ ಕಿಚ ಕಿಚ ಅಂತ ಯಾಕೆ ಕರೀತಾರೆ? ಹಾಗಂದ್ರೆ ಏನರ್ಥ? ಹಾಗಂದ್ರೆ ಯಾವ್ದಾದ್ರು ಪ್ರಾಣಿ ಹೆಸರು ಇರ್ಬೋದಾ? ಏಯ್, ಸರಿ ಬಿಡು, ಗೊತ್ತಿಲ್ಲದೆ ಇರೋದ್ನ ಆಂಟಿ ಹತ್ರ ಕೇಳಿ ತಿಳ್ಕೊಳ್ಳೋಣ. ಯಮೋ, ಏನು ಮೇಡಮ್, ಕಿಚ ಅಂದ್ರೆ ಏನರ್ಥ? ಕಿಚ ಅಂದ್ರ? ಕಿಚ ಹೆಸರೇ ವಿಚಿತ್ರವಾಗಿದೆಯಲ್ಲ. ಹೌದು ಸರ್, ನಂಗೂ ಅದೇ ಡೌಟ್ ಆಗಿದೆ. ಸ್ವಾಮಿ, ಏನ್ ಸ್ವಾಮಿ? ನನ್ಗೊಂದು ಡೌಟು. ಈ ಹಿಸ್ಟ್ರಿಲಿ ಏನಾಗಿದೆ ಸ್ವಾಮಿ, ಅದಕ್ಕಿಂತ ಮುಂಚಿತವಾಗಿ ನನಗೂ ಒಂದು ಡೌಟ್ ಇದೆ, ಅದು ಕ್ಲಿಯರ್ ಆಗ್ಬೇಕು. ಕಿಚ ಅಂದ್ರೆ ಏನು ಮೊದಲು ನನಗೆ ಅದರ ಅರ್ಥ ಗೊತ್ತಾಗ್ಬೇಕು. ಜ್ಞಾನ ಇಲ್ದೇ ಇರೋನು ಅಂತಿರ್ಬೇಕು. ನೋ 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 ನೋ, ಡೋಂಟ್ ಬಿ ಸಿಲಿ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಂಪಾರ್ಟೆಂಟ್ ಅಂದ್ಮೇಲೆ ಕನ್ನಡದ ನಿಘಂಟನ್ನೆಲ್ಲ ಜಾಲರ್ಸ್ ನೋಡ್ಬೇಕಪ್ಪ. ಸರ್, ಕನ್ನಡ ನಿಘಂಟು ವಿಭಾಗ ಯಾವ ಕಡೆ ಇದೆ? ಕಿಚ ಪದಕ್ಕೆ ಅರ್ಥ ಹುಡ್ಕೋಕ ಹೌದು. ಎದುರುಗಡೆ ಇದೆ. ಸಿಕ್ತು. ಕಿಚಾನೇ ಕೃಷ್ಣ, ಕೃಷ್ಣನೇ ಕಿಚ, ಶ್ರೀಕೃಷ್ಣ ಪರಮಾತ್ಮ. ಆಹಾ, ಧನ್ಯೋಸ್ಮಿ. ಲಾ 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 ಲಾ. ಕಿಚ ಏಯ್, ಅರ್ಥ ಗೊತ್ತಿಲ್ಲ ಕಿಚ್ಚ ಗಿಚ್ಚ ಅಂದ್ರೆ ಜಾಡ್ಸ್ ಓದ್ಬಿಡ್ತೀನಿ ಮಗನೇ. ಹೋಗ. ಅದ್ರ ಅರ್ಥ ತಿಳ್ಕೊಂಡು ಏನು ಆಗ್ಬೇಕು? ಬೇಕೋ? ನಾನ್ ಟೀ ಮಾರೋನು, ಇದ್ಯಾ ಇಲ್ದೇ ಇರೋನು ಅಂತ ತಾನೇ ನೀವೆಲ್ರೂ ನನ್ನ ಹತ್ರ ಕಿಚ ಅನ್ನೋ ಪದಕ್ಕೆ ಅರ್ಥ ಕೇಳ್ತಾ ಇಲ್ಲ. ಅದಕ್ಕೆ ಅರ್ಥ ನನಗ್ ಗೊತ್ತು. ಕಿಚ ಅಂದ್ರೆ ಬೆಂಕಿ. ಯೋ, ಅದು ಕಿಚ್ಚು ಕಣಯ್ಯ. ನಾನ್ ಕೇಳ್ತಾ ಇರೋದು ಕಿಚ್ಚ. ನಾನ್ ನೆಮ್ಮದಿಯಾಗಿ ಇರಬಾರ್ದು, ಅದಕ್ಕೆ ತಾನೇ ಆಡ್ತಾ ಇರೋದು ನೀನು. ಅಯ್ಯೋ ರೀ, ಏನ್ರಿ